ಬೆಳೆವಿಮೆ ಮತ್ತು ಗಂಡಾಂತರ ಬೆಳೆವಿಮೆ ಪರಿಹಾರ ನೀಡುವಂತೆ ಆಗ್ರಹಿಸಿ ರೈತರ ಬೃಹತ್ ಪ್ರತಿಭಟನೆ. 2025-26ನೇ ಸಾಲಿನ ಪ್ರಧಾನಮಂತ್ರಿ ಫಸಲ ಬಿಮಾ ಯೋಜನೆಯ ಬೆಳೆವಿಮಾ ಪರಿಹಾರ ಹಾಗೂ ಬೆಳೆವಿಮೆ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಬೆಳೆವಿಮಾ ಹೋರಾಟ ಸಮಿತಿ ಹಾಗೂ ವಿವಿಧ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಗುರುವಾರ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ನೂರಾರು ರೈತರು ನಗರದ ಟಿಪ್ಪು ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಜಿಲ್ಲಾಧಿಕಾರಿಗಳು ಗದಗ ಜಿಲ್ಲಾ ಗದಗಿವರೆಗೆ ವಿಷಯ 2025-26ನೇ ಸಾಲಿನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಬೆಳೆ ವಿಮಾ ಪರಿಹಾರ ಹಾಗೂ ಬೆಳೆ ವಿಮಾ ನೀಡುವ ಕುರಿತು ಮಾನ್ಯರೇ, ಗದಗ ಜಿಲ್ಲೆಯ ಕೆಂಪು ಮೆಣಸಿನಕಾಯಿ, ಉಳ್ಳಾಗಡ್ಡಿ, ಹೆಸರು, ಶೇಂಗಾ, ಗೋವಿನ ಜೋಳ ಮುಂತಾದ ಮುಂಗಾರು ಬೆಳೆಗಳಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಲಕ್ಷಾಂತರ ರೈತರು ಬೆಳೆ ವಿಮಾ ಪಾವತಿಸಿದ್ದು, ಇಲ್ಲಿಯವರೆಗೂ ವಿಮಾ ಕಂಪನಿ ಯಾವುದೇ ಮಧ್ಯಂತರ ಪರಿಹಾರದ ಪಾವತಿ ಮಾಡಿಲ್ಲ. ಪಾವತಿ ಮರೀಚಿಕೆಯಾಗಿದೆ. ಓರಿಯೆಂಟಲ್ ವಿಮಾ ಕಂಪನಿ ಗದಗ ಜಿಲ್ಲೆಯ ರೈತರಿಗೂ ಮತ್ತು ಸರ್ಕಾರಕ್ಕೂ ಮೋಸ ಮಾಡುತ್ತಿದ್ದು, ಮಧ್ಯಂತರ ಸ್ಥಳೀಯ ಗಂಡಾಂತರ ಪರಿಹಾರ ಹಾಕದೆ ಕುಂಟು ನೆಪ ಹೇಳುತ್ತಾ ದಿನ ಮುಂದೆ ಹಾಕುತ್ತಿದೆ. ಕಾರಣ ಜಿಲ್ಲಾಧಿಕಾರಿಗಳು ತಕ್ಷಣ ಬೆಳೆ ವಿಮಾ ಕಂಪನಿಗೆ ಆದೇಶ ಮಾಡಿ ಬೆಳೆ ವಿಮಾ ತುಂಬಿದ ಎಲ್ಲ ರೈತರಿಗೂ ಸ್ಥಳೀಯ ಗಂಡಾಂತರ ಬೆಳೆ ವಿಮಾ ಪರಿಹಾರ ಮತ್ತು ಬೆಳೆ ವಿಮಾ ಪಾವತಿಸುವಂತೆ ಆದೇಶ ಮಾಡುತ್ತೀರೆಂದು ನಂಬಿರುವ ಗದಗ ಜಿಲ್ಲೆಯ ಸಮಸ್ತ ರೈತರು ತಾವು 1 ವಾರದೊಳಗಾಗಿ ಓರಿಯೆಂಟಲ್ ವಿಮಾ ಕಂಪನಿಗೆ ಬೆಳೆ ವಿಮಾ ಹಣ ರೈತರ ಖಾತೆಗೆ ಜಮಾ ಮಾಡುವಂತೆ ಆದೇಶ ಮಾಡದಿದ್ದರೆ ಗದಗ ಜಿಲ್ಲೆಯ ರೈತರು ಗದಗ ಜಿಲ್ಲಾಧಿಕಾರಿ ಕಾರ್ಯಾಲಯದ ಮುಂದೆ ಸತ್ಯಾಗ್ರಹ ಮಾಡಲಾಗುವುದು ಎಂದು ತಮ್ಮ ಗಮನಕ್ಕೆ ತರಬಯಸುತ್ತೇವೆ. ಇದು ಇಷ್ಟ ಸಾಹೇಬ್ರ, ಇದು ಇವತ್ತಿನ ಮನೆ ಸಾಹೇಬ್ರ. ಈಗ ಒಪ್ಕೊಂಡ್ಬಿಡ್ತೀವಿ. GPS ಕಡ್ಡಾಯನ ಬೇರೆ ಬೇರೆ ಊರೊಳಗೆ ಈಗ ಪೀಕ ಬೇರೆ ಅದಾವ. ಅಲ್ಲಿ ಕಬ್ಬಿನ ಹೊಲಕ್ಕೆ ಉಳ್ಳಾಗಡ್ಡಿ ಅಂತ ರೊಕ್ಕ ಕೊಟ್ರ, ಅದು ಉದಾಹರಣೆ ಸಮೇತ ಅಲ್ರಿ. ಮೆಕ್ಕೆಜೋಳ ಕೊಡ್ಲಿ ಹೊಲ್ದ ಪೀಕ್ ನಿಮ್ಗೆ ಬೇರೆ ಅದಾವಂತ ನಮ್ಮಲ್ಲಿ ನಿಂತಾರ. ಈಗ ಮತ್ತು ಕಬ್ಬಿದ್ದಲ್ಲಿ ಅಡಿಕೆ ತೋಟಿದ್ದಲ್ಲಿ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಅಂತ ಪರಿಹಾರ ಕೊಟ್ಟದ್ದು ಅದಾವ. ಈಗ ಈ ಥರ ಒಬ್ಬರಿಗೊಂದು ಪ್ರಭಾವಿಗಳಿಗೆ ಒಂದು, ಸಾಮಾನ್ಯ ರೈತರಿಗೆ ಒಂದು ಮಾಡೋದ್ರಿಂದ ಸಾಮಾನ್ಯ ರೈತರು ರೊಚ್ಚಿಗೆದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ಅದಕ್ಕೆ ಇದನ್ನು 1 ವಾರದೊಳಗಾಗಿ ಇತ್ಯರ್ಥ ಮಾಡಿಸ್ಬೇಕು. ಈ ಹಿಂದೆ ನಾವು ಬೆಳೆ ವಿಮಾ ಹೋರಾಟ ಸಮಿತಿಯಿಂದ ಬಂದು ಮನವಿ ಕೊಟ್ಟಾಗ ಇನ್ಶೂರೆನ್ಸ್ ಕಂಪ್ನಿಯವ್ರು ಕರೆಸಿ ತಮ್ಮ ಗಮನಕ್ಕೆ ನಾವು ನಿನ್ನೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಮನವಿ ಕೊಟ್ಟಿವಿ. ನೋಡ್ರಿ, ನಾಳೆ ಜಿಲ್ಲಾಧಿಕಾರಿ ನಾವು ಮನವಿ ಕೊಡ್ತೀವಿ, ಅಷ್ಟರೊಳಗೆ ಇನ್ಶೂರೆನ್ಸ್ ಕಂಪ್ನಿಯವ್ರು ಕರೆಸ್ಬೇಕು ನೀವು ಅಂತ ಹೇಳಿದ್ವಿ. ಅವ್ರು ಹೂ ಅಂದವ್ರು ಇಲ್ಲಿ ಇನ್ಶೂರೆನ್ಸ್ ಕಂಪ್ನಿಯವ್ರು ಕರೆಸಿಲ್ಲ. ನೀವು ಅವ್ರ ಜೊತೆ ಮಾತಾಡಿ ಇದಕ್ಕೊಂದು 58,000 ರೈತರು ಇನ್ಶೂರೆನ್ಸ್ ತುಂಬ್ಯಾರ. ಇಲ್ಲಿ ನಮ್ಮ ಗದಗ ಜಿಲ್ಲಾದೊಳಗೆ 8,000 ಮಂದಿಗೆ ಮಧ್ಯಂತರ ಪರಿಹಾರ ಹಾಕ್ಯಾರ. ಇನ್ನು 50,000 ಮಂದಿಗೆ ಏನೂ ಇಲ್ಲ. 50,000 ಮಂದಿಗೆ ಇನ್ಶೂರೆನ್ಸ್ ತುಂಬಿಸ್ಕೊಳುವಾಗ ಅಲ್ಲಿ ಬೆಳೆ ಏನೈತೆ ಅಂತ ನೋಡಕ್ಕೆ ಬರ್ತಿಲ್ರಿ. ಇವತ್ತು ನಮ್ಗೆ ಆರೋಗ್ಯದ LIC ಮಾಡ್ಸಕ್ಕೆ ಹೋದ್ವಿ ಅಂದ್ರೆ ನಮ್ಮ ಚೆಕಪ್ ಮಾಡ್ಕೊತಾರಿಲ್ರಿ. ಚೆಕಪ್ ಮಾಡಿ ಆರೋಗ್ಯದನಂತ ಇನ್ಶೂರೆನ್ಸ್ ತುಂಬ್ಕೊತಾರೆ ಅವರು. ಮತ್ತು ನಾವು ಇನ್ಶೂರೆನ್ಸ್ ತುಂಬಿದ ಇನ್ಶೂರೆನ್ಸ್ ಕಂಪ್ನಿಯವ್ರು ರೊಕ್ಕ ತೊಗೊಂತಾನಿಲ್ಲ. ಬಂದು ನಮ್ಮೆಲ್ಲ ಚೆಕ್ ಮಾಡ್ಬೇಕ್ರಿ ಅವಾಗ. ಈಗ ನಿಮ್ಮ ಬೆಳೆ ಬೇರೆ ಐತೆ ಅದೈತೆ ಅಂತ ಈಗ ಕುಂಟನೆ ತೆಗೆದ್ರು ನೋಡ್ರಿ, ಆಗಲ್ಲ. ಇಲ್ಲಿವರೆಗೂ ಏನು ಇನ್ಶೂರೆನ್ಸ್ ತುಂಬಿದ ರೈತರಿಗೆ ಬಂದಾವ ಅದೇ ರೀತಿನೂ ಬರ್ಬೇಕು ನಮ್ಗೆ. ಇಲ್ಲದ ಹೋದ್ರೆ ಇದು ಸಾಂಕೇತಿಕವಾಗಿ ತಮ್ಮ ನೆಸರಿಗೆ ತಂದೀವಿ. ಇನ್ನು ಮೇಲೆ ಇದು ನೋಡ್ರಿ, ಬೇರೆ ಜಿಲ್ಲಾದಾಗ ಡಿಸೆಂಬರ್ ಜನವರಿ ಒಳಗೆ ದುಡ್ಡು ಬಂದವ್ರಿ. ನಮ್ಮ ಜಿಲ್ಲಾ ನಾವು ಏನಾಗಿವೇನೋ ಈ ನಮ್ಮ ಜಿಲ್ಲಾದ ರೈತರಿಗೆ ಪ್ರತಿ ಸಲನೂ ಹಿಂಗೆ ಕಣಗಾಣಿಸ್ತಾರೆ. ಇವತ್ತು ನೋಡ್ರಿ 4ನೇ ತಿಂಗಳ ಏಪ್ರಿಲ್ ತಿಂಗಳ ಇನ್ನೂವರೆಗೂ ನಮಗೆ ದುಡ್ಡು ಬಂದಿಲ್ಲ. ನಾವು ದುಡ್ಡು ತುಂಬಿದಕ್ಕೆ ರೊಕ್ಕ ಕೊಡ್ರಿ ಅಂತ ಕೇಳಕತ್ತೀವಿ. ನಾವು ದಾನ ಕೇಳಕತ್ತಿಲ್ರಿ ಸರ್ಕಾರಕ್ಕೂ ಮತ್ತು ಇನ್ಶೂರೆನ್ಸ್ ಕಂಪ್ನಿಯವ್ರಿಗೂ. ಸಾರ್ವಜನಿಕರಿಗೆ ಸುಮ್ಮನಿದ್ದವ್ರಿಗೆ ರೊಕ್ಕ ಹಾಕುವಂಥ ಸರ್ಕಾರದ ಊರು ರೊಕ್ಕ ಕೊಟ್ಟು ರೈತರಿಗೆ ಸರ್ಕಾರ ರೊಕ್ಕ ಕೊಡಂಗಿಲ್ಲ.
ಅದಕ್ಕೆ ಆ ಇನ್ಶೂರೆನ್ಸ್ ಕಂಪ್ನಿ ಬ್ಯಾನ್ ಮಾಡಬೇಕು, ಅದನ್ನ ಬ್ಲ್ಯಾಕ್ ಲಿಸ್ಟ್ನೇ ಹಾಕಬೇಕು, ಇಲ್ಲದ ಹೋದ್ರೆ ನಮ್ಮ ರೊಕ್ಕ ಕೊಡಿಸ್ಬೇಕು. ನಮ್ದು ಇದ ಒಂದು ಬೇಡಿಕೆ ಸರ್. ಸರ್, ತಾವು ಹಿರಿಯಣ್ಣನ ಸ್ಥಾನ ವಹಿಸಿಕೊಂಡಿರಿ. ಈಗೇನು ರೈತ ಪ್ರತಿನಿಧಿಗಳನ್ನ, ರೈತ ಮುಖಂಡರನ್ನ, ಗದಗ ಜಿಲ್ಲೆಯವ್ರನ್ನ ಕರೆಸ್ಬೇಕು, ಮತ್ತು ವಿಮಾ ಕಂಪ್ನಿನ ಕರೆಸ್ಬೇಕು. ಓರಿಯೆಂಟಲ್ ವಿಮಾ ಕಂಪ್ನಿ ಇರೋದು ಹುಬ್ಳಿ ಒಳಗೆ. ನಾವೇನಾರ ಮನವಿ ಕೊಡ್ಬೇಕಾದ್ರೆ ಹುಬ್ಳಿಗೆ ಹೋಗೇ ಮನವಿ ಕೊಡು ಅಂತಾರ. ಮಧ್ಯಂತರ ಪರಿಹಾರ ಹಾಕಬೇಕು ಅಂದ್ರೆ 72 ಗಂಟೆ ಒಳಗೆ ನೀವು ಅರ್ಜಿ ಕೊಡಿ ಅಂತಾರ. ಇವತ್ತಿನವರೆಗೂ ಅರ್ಜಿ ಕೊಟ್ಟಂತ ರೈತರಿಗೆ ಹಣ ಹಾಕಿಲ್ಲ. ಜೊತೆಗೆ GPS ಕಡ್ಡಾಯ ಅಂತಾರ. GPS ಕಡ್ಡಾಯ ಅಂದ್ರೆ ವಿಮಾ ಕಂಪ್ನಿಯವ್ರು GPS ಮಾಡಲ್ಲ, ಸರ್ಕಾರದವ್ರು GPS ಮಾಡ್ತಾರ, ಕಂದಾಯ ಇಲಾಖೆಯವ್ರು GPS ಮಾಡ್ತಾರ. ಆದರೂ ಕೂಡ ನಮ್ಗೆ ಯಾಕೆ ತಾರತಮ್ಯ ಮಾಡ್ತಾರೆ ಸರ್ ಇವರು? ಇಲ್ಲಿವರೆಗೂ ಹಣ ತುಂಬಿವ್ ನಾವು. ಹಣ ತುಂಬಿದ್ದಕ್ಕೆ ಅವರು ಇಲ್ಲಿವರೆಗೂ ನಮ್ಗೆ ಇನ್ಶೂರೆನ್ಸ್ ಪಾವತಿ ಮಾಡಬೇಕಾಗಿತ್ತಲ್ಲ. 4ನೇ ತಿಂಗಳು ಈಗಾಗಲೇ ನಮ್ಮ ಶಾರ್ಟ್ ಫಾಲ್ ಬಂದು ನಮ್ಮ ಖಾತೆ ಪೂರ್ಣ ಪ್ರಮಾಣದ ಹಣ ಪಾವತಿ ಆಗ್ಬೇಕಾಗಿತ್ತು. ಆದ್ರೆ ಇವತ್ತಿನವರೆಗೂ ಈ ವಿಮಾ ಕಂಪನಿ, ಓರಿಯೆಂಟಲ್ ವಿಮಾ ಕಂಪನಿ ಏನೈತಿ, ಈ ವರ್ಷನೇ ಬಂದೈತಿ.